ಧರ್ಮಸ್ಥಳ ಸುತ್ತಮುತ್ತ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ನೋಡಿ, ಧರ್ಮಸ್ಥಳ ಅಸ್ಥಿಪಂಜರ ಶೋಧದ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಿರುವಂತದ್ದು. ನಿನ್ನೆ ಒಂದೇ ದಿನ ಕನಿಷ್ಠ 3 ಕಳೇಬರ ಪತ್ತೆಯಾಗಿದೆ. ನಿನ್ನೆ ಒಂದೇ ಒಂದು ದಿನದಲ್ಲಿ ಕನಿಷ್ಠ 3 ಕಳೇಬರ ಪತ್ತೆಯಾಗಿದೆ. ಪಾಯಿಂಟ್ 11 ಸಮೀಪ 3 ಕಳೇಬರ ಪತ್ತೆಯಾಗಿದೆ. 3ರಲ್ಲಿ 1 ಕಳೇಬರ ಮಹಿಳೆಯದ್ದು, ಅಲ್ಲೇ ಮಹಿಳೆಯ ಸೀರೆಯೂ ಕೂಡ ಪತ್ತೆಯಾಗಿದೆ. ಈ ರೀತಿಯಾಗಿ ಪತ್ರಿಕಾ ಪ್ರಕಟಣೆಯಲ್ಲಿ ವಕೀಲ ಮಂಜುನಾಥ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಕೊಟ್ಟಿರುವಂತಹ ಮಾಹಿತಿ ಇದು. ಧರ್ಮಸ್ಥಳ ಶವಹೂತ ಕೇಸ್ನಲ್ಲಿ ಇದೀಗ ಹೊಸ ಬೆಳವಣಿಗೆ ಅಂತಾನೆ ಹೇಳಬಹುದು. ಸುಜಾತಾ ಭಟ್ ಪರ ವಕೀಲರಾದಂತಹ ಮಂಜುನಾಥ್ ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳ ಅಸ್ಥಿಪಂಜರ ಶೋಧದ ಸ್ಫೋಟಕ ಮಾಹಿತಿ ಇದು. ನಿನ್ನೆ ಒಂದೇ ಒಂದು ದಿನ ಕನಿಷ್ಠ 3 ಕಳೇಬರ ಪತ್ತೆಯಾಗಿದ್ದು, ಪಾಯಿಂಟ್ 11 ಸಮೀಪ 3 ಕಳೇಬರ ಪತ್ತೆಯಾಗಿದೆ. 3ರಲ್ಲಿ 1 ಕಳೇಬರ ಮಹಿಳೆಯದ್ದು, ಅಲ್ಲದೆ ಮಹಿಳೆಯ ಸೀರೆಯೂ ಕೂಡ ಅಲ್ಲಿ ಪತ್ತೆಯಾಗಿದೆ ಅಂತ ಪತ್ರಿಕಾ ಪ್ರಕಟಣೆಯಲ್ಲಿ ವಕೀಲ ಮಂಜುನಾಥ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ, ಸುಜಾತಾ ಭಟ್ ಪರ ವಕೀಲರು ಇವರು ಕೊಟ್ಟಿರುವಂತಹ ಮಾಹಿತಿ ಇವತ್ತು ಪತ್ರಿಕಾ ಪ್ರಕಟಣೆಯಲ್ಲಿ. ಧರ್ಮಸ್ಥಳ ಶವಹೂತ ಕೇಸ್ನಲ್ಲಿ ಇದೀಗ ಹೊಸ ಬೆಳವಣಿಗೆ ಅಂತಾನೆ ಹೇಳಬಹುದು. ಇನ್ನು ಧರ್ಮಸ್ಥಳ ಸುತ್ತಮುತ್ತ ಶವಗಳನ್ನ ಹೊತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳಬಹುದು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಮಾತನಾಡಿದ್ದಾರೆ. ವಕೀಲ ಮಂಜುನಾಥ್ ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿನ್ನೆ ಒಂದೇ ದಿನ ಕನಿಷ್ಠ 3 ಕಳೇಬರ ಪತ್ತೆಯಾಗಿದೆ. ಅದಲ್ಲದೆ ಪಾಯಿಂಟ್ 11 ಸಮೀಪ 3 ಕಳೇಬರ ಪತ್ತೆಯಾಗಿರುವಂಥದ್ದು. ಇವತ್ತು ಪಾಯಿಂಟ್ 11, 12, 13 ಶೋಧ ಕಾರ್ಯ ನಡೀತಾ ಇದೆ. ಇನ್ನು ಪಾಯಿಂಟ್ 11 ಸಮೀಪ 3 ಕಳೇಬರ ಪತ್ತೆಯಾಗಿದ್ದು, 3ರಲ್ಲಿ ಈ ಸಿಕ್ಕಂತಹ 3 ಕಳೇಬರದಲ್ಲಿ 1 ಕಳೇಬರ ಮಹಿಳೆಯದ್ದು, ಹಾಗೆ ಅದೇ ಜಾಗದಲ್ಲಿ ಮಹಿಳೆಯ ಸೀರೆಯೂ ಕೂಡ ಪತ್ತೆಯಾಗಿರುವಂಥದ್ದು. ಅಂದರೆ 11 ಸಮೀಪ 11, 12, 13 ಪಾಯಿಂಟ್, ಈ 3 ಪಾಯಿಂಟ್ನ ಶೋಧ ಕಾರ್ಯ ಇವತ್ತು ನಡೀತಾ ಇದೆ. 11 ಸಮೀಪ 3 ಕಳೇಬರ ಪತ್ತೆಯಾಗಿತ್ತು. ಈ 3ರಲ್ಲಿ 1 ಕಳೇಬರ ಮಹಿಳೆಯದ್ದು, ಮಹಿಳೆಯ ಸೀರೆ ಕೂಡ ಪತ್ತೆಯಾಗಿದೆ. ಎಲ್ಲಿ ಕಳೇಬರ ಸಿಕ್ತಲ್ವಾ ಅದೇ ಜಾಗದಲ್ಲಿ ಸೀರೆ ಕೂಡ ಪತ್ತೆಯಾಗಿದೆ ಅಂತ ಪತ್ರಿಕಾ ಪ್ರಕಟಣೆಯಲ್ಲಿ ವಕೀಲ ಮಂಜುನಾಥ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಕೊಟ್ಟಿರುವಂತಹ ಮಾಹಿತಿ ಇದು. ಅನಾಮಧೇಯ ವ್ಯಕ್ತಿ ಕೊಟ್ಟಂತಹ ದೂರಿನ ಮೇರೆಗೆ 13 ಪಾಯಿಂಟ್ಗಳನ್ನು ಈತ ಗುರುತಿಸಿದ್ದ. ಅದರಲ್ಲಿ 10 ಪಾಯಿಂಟ್ಗಳ ಶೋಧ ಕಾರ್ಯ ನಡೆದಿದೆ. ಇವತ್ತು 11, 12, 13 ಪಾಯಿಂಟ್ನ ಶೋಧ ಕಾರ್ಯ ನಡೀತಾ ಇದೆ. ಪಾಯಿಂಟ್ 11 ಸಮೀಪ ಇದೀಗ 3 ಕಳೇಬರ ಪತ್ತೆಯಾಗಿತ್ತು. 3ರಲ್ಲಿ ಈ 3 ಕಳೇಬರದಲ್ಲಿ 1 ಕಳೇಬರ ಮಹಿಳೆಯದ್ದು ಅನ್ನುವಂಥದ್ದು ಪತ್ರಿಕಾ ಪ್ರಕಟಣೆಯಲ್ಲಿ ವಕೀಲ ಮಂಜುನಾಥ್ ಮಾಹಿತಿಯನ್ನು ಕೊಟ್ಟಿದ್ದಾರೆ.